ನಮಸ್ಕಾರ ರೀ. ನಮಸ್ಕಾರ ಸರ್. ಈಗ ಈ ಹೊಲಕ್ಕೆ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದಿರಿ? ಯಾವ ಇಲ್ರಿ, ಇದು ಸಾವಯವ ಅಟ್ಟ ರೀ. ಸಾವಯವ ಯೂಸ್ ಮಾಡಿದಿರಿ? ವಿವಾ ಮಾಟದ್ದು ಕಿಸಾನ್ ಕಿಂಗು, ಗ್ರೋತ್, ಡೆವಲಪರ್ ಮೂರು ಯೂಸ್ ಮಾಡಿದ್ರಿ. ಎಷ್ಟು ಸಲ ಯೂಸ್ ಮಾಡಿದಿರಿ? ಸ್ಪ್ರೇ 2 ಸಲ ಮಾಡಿರಿ, ಡ್ರಿಂಚ್ 2 ಸಲ ಮಾಡಿದಿರಿ? ಡ್ರಿಂಚಿಂಗ್ 2 ಸಲ ಮಾಡ್ಯಾನ ಸರ್. ಹಾಂ ರೀ. ಒಂದು 4 ಸಲ ಸ್ಪ್ರೇ ಮಾಡ್ಯಾನ. 4 ಸಲ ಸ್ಪ್ರೇ ಮಾಡಿದಿರಿ. ಮತ್ತೀಗ ನೀವು ಮೊದಲೆಲ್ಲ ಗೊಬ್ಬರ ಹಾಕಿ ಮೆಣಸಿನ ಗಿಡ ಬೆಳಿತಿದ್ರಲ್ಲ, ಅದಕ್ಕೆ ನಿಮ್ಗೆ ಏನು ವ್ಯತ್ಯಾಸ ಅನಿಸ್ತತಿ? ಈಗ ಒಂದು 2 ಸಲ ಕಾಯಿ ಕಳ್ಕೋದನ್ ಸರ್. ನಾ ಈಗ ಹಾಂ ರೀ. ಮೊದಲ ಕೊಯ್ದಕ್ಕಂದ್ರೆ ಪೈಲ ಬೀಡ ಮೊದಲಿನಕ್ಕಿಂತ ಒಂದು 10 ಮಣ ಜಾಸ್ತಿ ಬಂತು ನಮ್ಗೆ. ಹಾಂ 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 ರೀ. 2ನೇ ಬೀಡ ಮತ್ತು ಅದಕ್ಕಿಂತ ಹೆಚ್ಚಿಗೆ ಒಂದು 5 ಮಣ ಆತ್ರಿ. ಮತ್ತು ಹಾಂ ಹಾಂ ರೀ. ಹಿಂಗೆ ಗೊಬ್ಬರಕ್ಕೆ ಇದಕ್ಕೆ ಒಂದು 10-15 ಮಣ ಡಿಫ್ರೆಂಟ್ ಬಂತು ನೋಡ್ರಿ. ಹಾಂ, ಇಳುವರಿ ಒಳಗೂ ಡಿಫ್ರೆನ್ಸ್ ಐತಿ. ಡಿಫ್ರೆಂಟ್ ಐತ್ರಿ. ಮತ್ತು ಗಿಡ ಅದಕ್ಕಿಂತ ಡೆವಲಪ್ ಅದಾವ ರೀ ಭಾಳ. ಹಾಂ, ಈ ಗೊಬ್ಬರ ಹಾಕೋದಕ್ಕಿಂತ ಈ ಸಾವಯವ ಮಾಡಿದ್ದು ಗಿಡ ಡೆವಲಪ್ ಅದಾವ ಸರ್. ಡೆವಲಪ್ ಅದಾವ. ಅದಕ್ಕಿಂತ ಡೆವಲಪ್. ಮತ್ತೀಗ ನೀವು ಬೇರೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ರಿ, ಸಾವಯವ ಜಾಸ್ತಿ ಬಳಸ್ರಿ. ಅದ್ರಾಗನ ವಿವಾ ಮಾರ್ಟ್ ಕಂಪ್ನಿ ಒಂದು ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ ಚಲೋ ಐತಿ, ಜಾಸ್ತಿ ಬಳಸ್ರಿ ಅಂತ ಇಷ್ಟಪಡ್ತಾರೆ, ಹೇಳಕ್ಕೆ ಇಷ್ಟಪಡ್ತೀರಿ. ಧನ್ಯವಾದಗಳು. ರೈತರೆಲ್ಲ ವೀಕ್ಷಣೆ ಮಾಡ್ಬೋದು, ಎಲ್ಲ ತೋಟ ಎಲ್ಲ ವೀಕ್ಷಣೆ ಮಾಡ್ಬೋದು ನೀವು. ಮೆಣಸಿನ ತೋಟ ಇದು ಕಿತ್ತೂರು ತಾಲೂಕಿನ ಕಲಬಾವಿ ಗ್ರಾಮದಲ್ಲಿರುವಂಥ ಮೆಣಸಿನ ತೋಟ. ಅತಿ ಉತ್ತಮವಾಗಿ ಮೆಣಸಿನ ಗಿಡ ಬೆಳವಣಿಗೆ ಬಂದವು. ನಾನಂತೂ ನಿಮಗೆ ಕಂಟಿನ್ಯೂ ಫೋಟೋಗಳನ್ನ ಹಾಕ್ತಾ ಇದ್ದೀನಿ. ಗಿಡ ಹಚ್ಚಿದಾಗಿಂದನೂ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ಕೊತ ಬಂದಿದ್ದಾರೆ ನಮ್ಮ ರೈತರು. ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕಿತ್ತೂರು ತಾಲೂಕಿನ ಕಲಬಾವಿ ಗ್ರಾಮದಲ್ಲಿರುವಂಥ ಮೆಣಸಿನ ತೋಟ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ವಿವಾ ಮಾರ್ಟ್.